ಅವರು ದುಡ್ಡಿದ್ರೇನೆ ದುನಿಯಾ ಅನ್ನೋ ಜನ. ಕಣ್ಣಿಗೆ ಹಣ ಕಾಣಿಸಿದ್ರೆ ಏನ್ ಬೇಕಾದ್ರೂ ಮಾಡೋಕೆ ರೆಡಿ ಆಗ್ತಾರೆ. ಹಣ ಕೊಟ್ಟು ಈತನನ್ನ ಕೊಲೆ ಮಾಡಿ ಅಂದ್ರು ಅದಕ್ಕೂ ಸೈ ಅಂತಾರೆ. ಆದ್ರೆ ಅವರ ಆಟ ತುಂಬಾ ದಿನ ನಡೆಯಲಿಲ್ಲ. ಹೌದು, ಇದೀಗ ಅವರ ಅಟ್ಟಹಾಸಕ್ಕೆ ಪೊಲೀಸರು ಬ್ರೇಕ್ ಹಾಕಿದ್ದಾರೆ. ವ್ಯಾಪಾರದಲ್ಲಿ ಇಬ್ಬರ ನಡುವೆ ಭಾರಿ ಪೈಪೋಟಿ. ಲಾಭ ಗಳಿಸ್ತಾ ಇದ್ದ ಎಣ್ಣೆ ವ್ಯಾಪಾರಿಯ ಕೊಲೆಗೆ ಸ್ಕೆಚ್. ಇವರ ಹೆಸರು ನರಸಿಂಹಮೂರ್ತಿ. ರಾಯಚೂರು ನಗರದ ಪಟೇಲ್ ಸರ್ಕಲ್ನಲ್ಲಿ ಎಣ್ಣೆ ವ್ಯಾಪಾರ ಮಾಡ್ತಿದ್ರು. ದಿನೇ ದಿನೇ ನರಸಿಂಹಮೂರ್ತಿಯ ವ್ಯಾಪಾರದಲ್ಲಿ ಪ್ರಗತಿ ಕಾಣ್ತಿತ್ತು. ಇದು ಮತ್ತೋರ್ವ ಎಣ್ಣೆ ವ್ಯಾಪಾರಿ ತಿರುಮಲೇಶ್ಗೆ ಸಹಿಸಲಾಗಲಿಲ್ಲ. ಹೀಗಾಗಿ ನರಸಿಂಹಮೂರ್ತಿಯನ್ನ ಹೇಗಾದ್ರೂ ಮಾಡಿ ಕೊಲೆ ಮಾಡಬೇಕು ಅಂತ ಅಂದುಕೊಳ್ತಾನೆ. ಬಳಿಕ ಅಂದುಕೊಂಡಂತೆ ನರಸಿಂಹಮೂರ್ತಿಯನ್ನ ಹತ್ಯೆ ಮಾಡಲು ಸ್ಕೆಚ್ ರೆಡಿ ಮಾಡ್ತಾನೆ. ಎಣ್ಣೆ ವ್ಯಾಪಾರಿಯನ್ನ ಹತ್ಯೆ ಮಾಡಲು 3 ಲಕ್ಷ ಸುಪಾರಿ. 2 ಬಾರಿ ವಿಫಲವಾಯಿತು ಸುಪಾರಿ ಕಿಲ್ಲರ್ಸ್ ಪ್ಲಾನ್. ನರಸಿಂಹಮೂರ್ತಿಯನ್ನ ಮುಗಿಸಲು 5 ಜನ ಕಿಲ್ಲರ್ಸ್ಗೆ 3 ಲಕ್ಷ ಸುಪಾರಿ ನೀಡ್ತಾನೆ. ಹಣ ಪಡೆದ ಹಂತಕರ ತಂಡ ನರಸಿಂಹಮೂರ್ತಿ ಮೇಲೆ 2 ಬಾರಿ ಮಾರಕಾಸ್ತ್ರಗಳಿಂದ ಹತ್ಯೆಗೆ ಯತ್ನಿಸಿದೆ. ಆದರೆ ಅದೃಷ್ಟವಶಾತ್ 2 ಬಾರಿಯೂ ನರಸಿಂಹಮೂರ್ತಿ ಬಚಾವಾಗಿದ್ದಾರೆ. ತನ್ನ ಮೇಲೆ ಅಟ್ಯಾಕ್ ಆದ ಬಳಿಕ ಆತಂಕಗೊಂಡ ನರಸಿಂಹಮೂರ್ತಿ ಪೊಲೀಸರಿಗೆ ದೂರು ನೀಡಿದ್ದಾರೆ. ಜನವರಿ 4ನೇ ತಾರೀಕಿಗೆ ಮತ್ತೆ ರಾತ್ರಿ ಅಂಗಡಿ ಬಂದ್ ಮಾಡ್ಕೊಂಡು ಬರ್ತಿದ್ರೆ ಬೀರ್ ಬಾಟ್ಲಿಂದ ಬಂದು ಹೊಡೆದ್ರು. ಆಮೇಲೆ ಮತ್ತೆ ಮುಂದಿನ ತಿಂಗಳು 9ನೇ ತಾರೀಕು 2ನೇ ತಿಂಗಳು ಫೆಬ್ರವರಿ 2ನೇ ತಿಂಗಳು ಹಗಲೊತ್ತು ಅಂಗಡಿಗೆ ಬರ್ತಿದ್ರೆ ಅವ್ರು ತಲ್ವಾರ್ ತೊಗೊಂಡು ಹೊಡೆದರು. ನಿಮ್ಮದು ಅವ್ರದ್ದು ಏನೋ ದ್ವೇಷ ಇಲ್ಲ, ಏನಿಲ್ಲ. ಅವ್ರು ಯಾರು ಅಂಬೋದು ಸಿಕ್ಕಾರ, ಅವರು ಇಂಟ್ರಾಗೇಷನ್ ಮಾಡ್ತಾ ಇದ್ದಾರೆ. ಇನ್ನು ದೂರು ದಾಖಲಿಸಿಕೊಂಡ ರಾಯಚೂರು ನಗರದ ಮಾರ್ಕೆಟ್ ಯಾರ್ಡ್ ಪೊಲೀಸರು ಆರೋಪಿಯನ್ನ ಸುಲಭವಾಗಿ ಪತ್ತೆ ಮಾಡ್ತಾರೆ. ಆಗ ನರಸಿಂಹಮೂರ್ತಿ ಮೇಲೆ ಹಗೆ ಸಾಧಿಸ್ತಾ ಇದ್ದ ತಿರುಮಲೇಶ್ನನ್ನ ಪೊಲೀಸ್ ಠಾಣೆಗೆ ಕರೆತಂದು ವಿಚಾರಣೆ ಮಾಡ್ತಾರೆ. ವಿಚಾರಣೆಯಲ್ಲಿ ತಿರುಮಲೇಶ್ ಎಲ್ಲ ಸತ್ಯವನ್ನ ಬಾಯ್ಬಿಡ್ತಾನೆ. ಸದ್ಯ ಪೊಲೀಸರು ತಿರುಮಲೇಶ್ ಸೇರಿದಂತೆ 6 ಜನ ಆರೋಪಿಗಳನ್ನ ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ಬಂಧಿತರಿಂದ 2 ಲಕ್ಷ ರೂಪಾಯಿ ನಗದು, ಮಾರಕಾಸ್ತ್ರಗಳು ಸೇರಿದಂತೆ 4 ಬೈಕ್ಗಳನ್ನ ಜಪ್ತಿ ಮಾಡಿದ್ದಾರೆ. ನರಸಿಂಹಮೂರ್ತಿಯವರನ್ನು ಮುಗಿಸಲು ಒಂದು ಹಣ ಕೊಟ್ಟಿದ್ದರು. ಅದರ ಪ್ರಕಾರ ಅವರು 2 ಸಲ ಅಟ್ಯಾಕ್ ಮಾಡಿದರು. ಸುದೈವಶಾತ್ ಇವರು ಪಾರಾಗಿದ್ದಾರೆ, ಭಾರಿ ಗಾಯಗೊಂಡು ಪಾರಾಗಿದ್ದಾರೆ. ಇವರು 6 ಜನರನ್ನು ಸಹ ನಮ್ಮ ಪೊಲೀಸ್ ತಂಡ ದಸ್ತಗಿರಿ ಮಾಡಿದೆ. ಅವರಿಂದ 3 ಮೋಟರ್ ಸೈಕಲ್ಲು ಮತ್ತು ಸುಪಾರಿ ಹಣದಲ್ಲಿ 3 ಲಕ್ಷದಲ್ಲಿ 1 ಲಕ್ಷ ಖರ್ಚು ಮಾಡಿದ್ದಾರೆ. 2 ಲಕ್ಷ ರೂಪಾಯಿ ನಗದು ಹಣ ಜಪ್ತು ಮಾಡಿದೈತೆ. ಮತ್ತು ಒಂದು ಮಚ್ಚನ್ನು ಸಹ ಲಾಂಗ್ ಅಂತ ಮಚ್ಚನ್ನು ಸಹ ಜಪ್ತು ಮಾಡಿದ್ದಾರೆ. ಒಟ್ನಲ್ಲಿ ಉಪ್ಪು ತಿಂದವ ನೀರು ಕುಡಿಯಲೇಬೇಕು ಅನ್ನೋ ಹಾಗೆ ತಪ್ಪು ಮಾಡಿದವನು ಶಿಕ್ಷೆ ಅನುಭವಿಸಲೇಬೇಕು. ಅಂತೆಯೇ ಕೊಲೆಗೆ ಸುಪಾರಿ ಕೊಟ್ಟವನು ಹಾಗೂ ಹಣದ ಆಸೆಗೆ ಸುಪಾರಿ ಪಡೆದ 5 ಜನ ಜೈಲು ಪಾಲಾಗಿದ್ದಾರೆ. ಸಿದ್ದು ಬಿರಾದರ್, TV9 ರಾಯಚೂರು.